नो अस्माकं तु विशिष्टा ये तान्निबोधा द्विजोत्तम नायका मामा सैन्यस्य संज्ञार्थं तान् ब्रवीमि थे 7 ಅರ್ಥ ಓ ದ್ವಿಜೋತ್ತಮರೇ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಕಡೆ ಇರುವ ಪ್ರಮುಖ ವೀರರ ಬಗ್ಗೆಯೂ ನಿಮಗೆ ತಿಳಿಸುತ್ತೇನೆ. ನಿಮಗೆ ನೆನಪಿರಲಿ ಎಂಬ ಕಾರಣಕ್ಕೆ ನಮ್ಮ ಸೈನ್ಯದ ನಾಯಕರ ಹೆಸರುಗಳನ್ನು ಹೇಳುತ್ತಿದ್ದೇನೆ ಕೇಳಿ. ಮುಂದುವರಿದು ಅವನು ಹೆಸರಿಸುವ ವೀರರು ಇವರು: ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ 8 ಅರ್ಥ ಏಕ್ ಭವಾನ್ ತಾವು ಅಂದರೆ ದ್ರೋಣಾಚಾರ್ಯರು. ದುರ್ಯೋಧನನು ಮೊದಲು ದ್ರೋಣರ ಹೆಸರನ್ನೇ ಹೇಳುತ್ತಾನೆ, ಏಕೆಂದರೆ ಅವರೇ ಅಲ್ಲಿ ಪ್ರಮುಖ ಗುರುವಾಗಿದ್ದರು. 2 ಭೀಷ್ಮ ಕೌರವ ಸೈನ್ಯದ ಮಹಾಪಿತಾಮಹ ಮತ್ತು ಸೇನಾಧಿಪತಿ. 3 ಕರ್ಣ ಅದ್ವಿತೀಯ ವೀರ. 4 ಕೃಪಾಚಾರ್ಯ ಯುದ್ಧದಲ್ಲಿ ಸದಾ ವಿಜಯಿಗಳಾಗುವ ಗುರುಗಳು. 5 ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ, ಕ್ಷಯ ವಿಕರ್ಣ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬ, ಧರ್ಮನಿಷ್ಠೆಯುಳ್ಳವನು. 7 ಸೌಮದತ್ತಿ ಭೂರಿಶ್ರವ ಸೋಮದತ್ತನ ಮಗ. ಶ್ಲೋಕ 10 ಸೈನ್ಯದ ಬಲದ ತುಲನೆ. ಇಲ್ಲಿ ದುರ್ಯೋಧನನು ಒಂದು ಬಹಳ ಮುಖ್ಯವಾದ ಮತ್ತು ಅಹಂಕಾರದ ಮಾತನ್ನು ಹೇಳುತ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತುವೀದಮೆತೇಷಾಂ ಬಲಂ ಭೀಮಾಭಿರಕ್ಷಿತಂ 10 ಅರ್ಥ ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟಿರುವ ನಮ್ಮ ಸೈನ್ಯದ ಬಲವು ಅಪಾರವಾದುದು, ಅಜೇಯವಾದುದು. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟಿರುವ ಪಾಂಡವರ ಸೈನ್ಯದ ಬಲವು ಸೀಮಿತವಾದುದು. ವಿಶೇಷ ವಿಶ್ಲೇಷಣೆ. ಇಲ್ಲಿ ದುರ್ಯೋಧನನು ಕೌರವ ಸೈನ್ಯದ ರಕ್ಷಣೆಯ ಜವಾಬ್ದಾರಿಯನ್ನು ಭೀಷ್ಮರಿಗೆ ಹೋಲಿಸುತ್ತಾನೆ ಮತ್ತು ಪಾಂಡವ ಸೈನ್ಯದ ಜವಾಬ್ದಾರಿಯನ್ನು ಭೀಮನಿಗೆ ಹೋಲಿಸುತ್ತಾನೆ. ಭೀಷ್ಮರ ಅನುಭವ ಮತ್ತು ಶಕ್ತಿಯ ಮುಂದೆ ಭೀಮ ಅಲ್ಪ ಎಂದು ಅವನು ಭಾವಿಸುತ್ತಾನೆ. ಆದರೆ ವಿಪರ್ಯಾಸವೆಂದರೆ ಕೆಲವು ವಿದ್ವಾಂಸರು ಈ ಶ್ಲೋಕವನ್ನು ವ್ಯತಿರಿಕ್ತವಾಗಿ ಅರ್ಥೈಸುತ್ತಾರೆ. ನಮ್ಮ ಸೈನ್ಯವು ಬಹಳ ದೊಡ್ಡದಾಗಿರುವುದರಿಂದ ಅದನ್ನು ನಿರ್ವಹಿಸುವುದು ಕಷ್ಟ, ಅಪರ್ಯಾಪ್ತ. ಆದರೆ ಪಾಂಡವರ ಸೈನ್ಯವು ಚಿಕ್ಕದಾಗಿದ್ದು ಶಿಸ್ತುಬದ್ಧವಾಗಿರುವುದರಿಂದ ಅದು ಗೆಲ್ಲಲು ಸಾಕಾಗಿದೆ, ಪರ್ಯಾಪ್ತ ಎಂದು ದುರ್ಯೋಧನನಿಗೆ ಒಳಗೊಳಗೆ ಭಯವಿತ್ತು ಎಂದು ಹೇಳಲಾಗುತ್ತದೆ. ಮುಂದಿನ ಘಟ್ಟ ಯುದ್ಧದ ಶಂಖನಾದ. ದುರ್ಯೋಧನನ ಈ ಮಾತುಗಳ ನಂತರ ಭೀಷ್ಮ ಪಿತಾಮಹರು ಯುದ್ಧದ ಆರಂಭವನ್ನು ಸಾರಲು ಸಿಂಹನಾದದಂತೆ ತಮ್ಮ ಶಂಖವನ್ನು ಊದುತ್ತಾರೆ. ಇದನ್ನು ನೋಡಿ ಪಾಂಡವರ ಕಡೆಯಿಂದ ಶ್ರೀಕೃಷ್ಣ ಮತ್ತು ಅರ್ಜುನರು ಕೂಡ ತಮ್ಮ ದಿವ್ಯ ಶಂಖಗಳನ್ನು ಮೊಳಗಿಸುತ್ತಾರೆ. ಖಂಡಿತ